ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯ ಶಾಕಿಂಗ್ ವರದಿ ಇದನ್ನು ಬಹಿರಂಗಪಡಿಸಿದೆ. ಅದು ಭಾರತದಲ್ಲಿ ಅವಿದ್ಯಾವಂತರಿಗಿಂತ ವಿದ್ಯಾವಂತರೇ ಜಾಸ್ತಿ ನಿರುದ್ಯೋಗಿಗಳು ಎನ್ನುವ ಆಘಾತಕಾರಿ ವರದಿ. ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಓದಿಸ್ತಾರೆ, ಅವರಿಗೆ ಸೈನ್ಸ್ ರಿಲೇಟೆಡ್ ವಿದ್ಯೆ ಬೇಕಾ, ಎಂಜಿನಿಯರಿಂಗ್ ಬೇಕಾ, ಅಥವಾ ಮ್ಯಾನೇಜ್ಮೆಂಟ್ ರೀತಿ ಬೇಕಾ, ಹೋಟೆಲ್ ಮ್ಯಾನೇಜ್ಮೆಂಟ್ ರೀತಿಯಲ್ಲಿ ಬೇಕಾಗುತ್ತಾ, ಈ ರೀತಿಯಲ್ಲಿ ಓದಿಸ್ತಾರೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಆದರೆ ವಿದ್ಯಾವಂತರೇ ಭಾರತದಲ್ಲಿ ನಿರುದ್ಯೋಗಿಗಳಾಗ್ತಾ ಇರೋದು ಜಾಸ್ತಿ ಎನ್ನುವ ಸತ್ಯವನ್ನು ಈ ವರದಿ ಬಿಚ್ಚಿಟ್ಟಿದೆ. ಭಾರತದಲ್ಲಿ ಅದರಲ್ಲೂ ಕೂಡ ಅವಿದ್ಯಾವಂತರಲ್ಲಿ ನಿರುದ್ಯೋಗಿಗಳ ಪ್ರಮಾಣ 3.4ರಷ್ಟಿದೆ. ನನಗೆ ಓದೋಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ ಎನ್ನುವವನ ನಿರುದ್ಯೋಗದ ಪ್ರಮಾಣ ಭಾರತದಲ್ಲಿ 3.4ರಷ್ಟಿದೆ. ಚೆನ್ನಾಗಿ ಓದಿದ್ದೀನಿ, ಡಿಗ್ರಿ ಮಾಡಿದ್ದೀನಿ, ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದೀನಿ, ಅಪ್ಪ ಅಮ್ಮ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು, ಕಷ್ಟಪಟ್ಟರು, ಈ ಥರ ಯುವಕರಿದ್ದಾರಲ್ಲ, ಅದರಲ್ಲೂ ಯುವಕರು 29.1ರಷ್ಟಿದ್ದಾರೆ. ನೋಡಿ, ಚೆನ್ನಾಗಿ ಓದಿರತಕ್ಕಂಥವ್ರು ಇವರೆಲ್ಲರೂ ಕೂಡ 29.1ರಷ್ಟು ನಿರುದ್ಯೋಗ ಈ ಚೆನ್ನಾಗಿ ಓದಿರೋ ವಲಯದಲ್ಲೇ ಇದೆ. ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣ ಹೊಂದಿದವರಂಥ ನಿರುದ್ಯೋಗದ ದರ, ಹೈಯರ್ ಎಜುಕೇಷನ್ ಮುಗಿಸ್ಕೊಂಡಿದ್ದಾರಲ್ಲ, ಇವರ ನಿರುದ್ಯೋಗದ ಪ್ರಮಾಣ 18.4ರಷ್ಟಿದೆ. ಈ ಒಂದು ಮಾಹಿತಿಯನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಆಚೆ ಹಾಕಿದೆ. 2000 ಇಸ್ವಿಯಲ್ಲಿ ವಿದ್ಯಾವಂತ ನಿರುದ್ಯೋಗದ ದರ 54.2ರಷ್ಟಿತ್ತು. ಆದರೆ 2022ಕ್ಕೆ ವಿದ್ಯಾವಂತರ ನಿರುದ್ಯೋಗ ದರ 65.7ಕ್ಕೆ ಏರಿಕೆ ಆಗಿದೆ. ಈ ಹಿಂದೆ ಅರ್ಥಶಾಸ್ತ್ರಜ್ಞ ರಘುರಾಮ್ ರಾಜನ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಕೂಡ ಆಗಿದ್ದರು. ಇವರು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಟ್ಟಿದ್ದರು. ನೋಡಿ, ನೀವು ಆರ್ಥಿಕ ಬೆಳವಣಿಗೆ ಅಂತ ತುಂಬ ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದೀರಿ, ಯಾವ ರೀತಿ ಆರ್ಥಿಕ ಬೆಳವಣಿಗೆ ಇದು? ತಪ್ಪು ಸಂದೇಶಗಳನ್ನು ಕೊಡಬೇಡಿ ನೀವು. ಆರ್ಥಿಕ ಬೆಳವಣಿಗೆ, ಇನ್ನೊಂದು ಕಡೆ GDP ಬಗ್ಗೆನೂ ಮಾತನಾಡಲಾಗುತ್ತೆ. 8ರಷ್ಟು GDP ಸಾಧಿಸ್ಬಿಡ್ತೀವಿ ಅಂತಲ್ಲ. ಸೊ ಈ GDP, ಉದ್ಯೋಗ, ಇಂಥ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ತಾವು ಮಾತನಾಡಬೇಕು ಅಂತ ಕೂಡ ಹೇಳಿದ್ರು ಅವರು. ತಮ್ಮ ದೇಶದ ನಿಜವಾದ ಸಾಮರ್ಥ್ಯ ಹೊಂದೋದಕ್ಕೆ ಈ ಕಳಪೆ ಗುಣಮಟ್ಟದ ಶಿಕ್ಷಣ ಸುಧಾರಣೆ ಆಗಬೇಕು. ಅದಕ್ಕೆ ಖರ್ಚಾಗ್ತಿರ್ತಕ್ಕಂಥ ದುಡ್ಡು ಇದೆಯಲ್ಲ, ಪ್ರೀತ ದುಡ್ಡು ಖರ್ಚು ಮಾಡ್ತಾರೆ, ಗುಣಮಟ್ಟ ನೋಡಿದ್ರೆ ಇಲ್ಲ. ಮತ್ತು ಉದ್ಯೋಗದ ದೃಷ್ಟಿಯಿಂದ ಚೆಕ್ ಮಾಡಿಕೊಂಡಾಗ ಆ ಗುಣಮಟ್ಟ ಕೂಡ ಕಡಿಮೆ ಇದೆ. ಯಾವ ರೀತಿ ಉದ್ಯೋಗ ಕೌಶಲ್ಯ ಬೇಕು, ಅದರ ರೀತಿಯಲ್ಲಿ ವಿದ್ಯೆ ಸಾಕ್ತಾ ಇಲ್ಲ ಇಲ್ಲಿ, ಈ ಕಡೆ ಗಮನ ಹರಿಸಿ ಅಂತ ಕೂಡ ಅವರು ಎಚ್ಚರಿಕೆ ಕೊಟ್ಟಿದ್ದರು.